ನಮಗೆ ವಿರೋಧವಾಗಿರುವವರು ಯಾರು? ಜೇಷಾಮ್ ಜಬುದರೆ. ಅಧ್ಯಾಯ 2. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ರೋಮಾಪುರ 8:31. ಅಪೊಸ್ತಲನಾದ ಪೌಲನು ಸೌಲನಾಗಿದ್ದಾಗ ಕ್ರಿಸ್ತನನ್ನು ಸಂಧಿಸಿದ ಸಮಯದಲ್ಲಿ ಕರ್ತನು ಯಾವಾಗಲೂ ತನ್ನ ಮಕ್ಕಳ ಕಡೆ ಇರುವುದನ್ನು ಅರಿತುಕೊಂಡನು. ಅವನು ದೇವಜನರನ್ನು ಹಿಂಸೆ ಪಡಿಸಲಾರಂಭಿಸಿದಾಗ ಅದನ್ನು ಸಹಿಸಿದ ಕರ್ತನು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡುತ್ತಿ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ. ಅಪೊಸ್ತಲ ಕೃತ್ಯ 26:14 ಎಂದು ಹೇಳುತ್ತಾನೆ. ಸೌಲನು ಹಿಂಸೆಪಡಿಸಿದ್ದು ಕ್ರೈಸ್ತರನ್ನೇ ಹೌದು, ಆದರೆ ಕರ್ತನು ಅನ್ನುತ್ತಾನೆ, ನೀನು ಹಿಂಸೆಪಡಿಸುವ ಯೇಸು ನಾನೇ. ಅಪೊಸ್ತಲರ ಕೃತ್ಯ 9:4. ದೇವ ಮಕ್ಕಳಿಗೆ ವಿರೋಧವಾಗಿರುವ ಪ್ರತಿಯೊಂದು ಕಾರ್ಯವು ಕರ್ತನಿಗೆ ವಿರೋಧವಾಗಿದೆ ಎಂದು ಅನ್ನುತ್ತಾನೆ. ಕಾರಣ, ಕರ್ತನು ಯಾವಾಗಲೂ ತನ್ನ ಮಕ್ಕಳ ಪಕ್ಷದಲ್ಲಿಯೇ ನಿಲ್ಲುವಾತನಾಗಿದ್ದಾನೆ. ಅಪೊಸ್ತಲನಾದ ಪೌಲನು ತನ್ನ ಜೀವಮಾನ ಕಾಲವನ್ನು ಕರ್ತನಿಗೆ ಅರ್ಪಿಸಿದಾಗ ಆತನು ಶ್ರಮೆಗಳ, ಸಂಕಟಗಳ, ಉಪದ್ರವಗಳ ಮಾರ್ಗವಾಗಿ ಹಾದು ಹೋಗುವಾಗ ಕರ್ತನು ತನ್ನೊಂದಿಗೆ ಯಾವಾಗಲೂ ಇರುವುದನ್ನು ನಿಶ್ಚಯಿಸಿಕೊಂಡನು. ತನ್ನನ್ನು ಕರ್ತನನ್ನು ಯಾರಿಂದಲೂ ಬೇರೆ ಮಾಡುವುದು ಸಾಧ್ಯವಿಲ್ಲ ಎಂಬುದನ್ನು ಮನದಟ್ಟು ಮಾಡಿಕೊಂಡಿದ್ದರಿಂದ ಹಾಗೆಯೇ ಕಾರ್ಯಗತನಾದನು. ದೇವಮಗುವೆ, ಕರ್ತನು ಯಾವಾಗಲೂ ನಿನ್ನ ಕಡೆ ಇರುವನು. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನಗಳು ನಿನ್ನೊಂದಿಗಿರುವೆನೆಂದು ಅಭಯ ಕೊಟ್ಟಿದ್ದಾನೆ. ಮತ್ತಾಯ 28:20. ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ಯೆಶಾಯ 49:16 ಎಂದು ಕರ್ತನು ಅನ್ನುತ್ತಾನೆ. ಕರ್ತನು ನಿನ್ನನ್ನು ಪ್ರೀತಿಸಿ ನನ್ನ ಕೈಯೊಳಗಿಂದ ಯಾರು ನಿನ್ನನ್ನು ಕಸಗೊಳ್ಳಲಾರರು ಎಂದು ಹೇಳುತ್ತಾನೆ. ಯೆಹೋವನ 10:28. ದ್ರಾಕ್ಷೆ ಬಳ್ಳಿಯು ಗಿಡದೊಂದಿಗೆ ಹೇಗೆ ಹೆಣೆದುಕೊಂಡಿರುವುದೋ ಅದೇ ರೀತಿ ಕರ್ತನು ನಮ್ಮೊಂದಿಗೆ ಕೂಡಿ ನಮ್ಮ ಪಕ್ಷದಲ್ಲಿರುವನು. ಆತನಿಂದ ನಮ್ಮನ್ನು ಯಾರೂ ಬೇರೆ ಮಾಡಲಾರರು. ಯೆಹೋವನ 15:4. ಆತನು ನಮ್ಮೊಂದಿಗಿರುವುದರಿಂದ ನಾವು ದೃಢಚಿತ್ತರಾಗಿ ನಂಬಿಕೆಯಲ್ಲಿ ಮುಂದುವರಿಯುತ್ತೇವೆ. ಆತನು ನಮ್ಮ ಪಕ್ಷದಲ್ಲಿರುವುದರಿಂದ ಸುವಾರ್ಥ ಸೇವೆ ಮಾಡಿ ಆತ್ಮಗಳನ್ನು ಆದಾಯ ಪಡಿಸುತ್ತೇವೆ. ದೇವ ಮಗುವೇ, ಕರ್ತನು ನಮ್ಮ ಕೂಡ ಇರುವುದೇ ನಮಗೆ ಧೈರ್ಯವೂ ಆಧರಣೆಯೂ ಆಗಿದೆ. ದಾವೀದನ ಜೀವಿತವನ್ನು ಓದಿ ನೋಡಿರಿ. ಕರ್ತನು ನನ್ನೊಂದಿಗಿರುವವನೋ ಇಲ್ಲವೋ ಎಂಬುದನ್ನು ಅವನು ಯಾವಾಗಲೂ ದೃಢಪಡಿಸಿಕೊಳ್ಳುತ್ತಿದ್ದನು. ಯುದ್ಧಕ್ಕೆ ಹೋದರೂ ಅಥವಾ ತನಗಿಂತ ಬಲಿಶಾಲಿಗಳೊಡನೆ ಹೋರಾಡುವ ಸಮಯಗಳಲ್ಲಾಗಲಿ ಕರ್ತನು ತನ್ನ ಪಕ್ಷದಲ್ಲಿರುವವನು ಎಂಬುದನ್ನು ಸ್ಥಿರಪಡಿಸಿಕೊಳ್ಳುತ್ತಿದ್ದನು. ಕರ್ತನು ತನ್ನೊಂದಿಗಿರುವುದರಿಂದ ತನ್ನನ್ನು ಯಾರು ಎದುರಿಸಲಾರರು ಎಂಬುದೇ ಅವನ ನಂಬಿಕೆಯಾಗಿದ್ದಿತು. ಆ ನಂಬಿಕೆಯೇ ಅವನ ಜಯದ ರಹಸ್ಯ. ಕೀರ್ತನೆ 118:6 ಓದಿ ನೋಡಿರಿ. ಕರ್ತನು ನನಗಿದ್ದಾನೆ, ಭಯಪಡೆನು. ಇದೇ ಅವನ ನಂಬಿಕೆಯ ಅರಿಕೆ. ತನ್ನ ನಂಬಿಕೆಯಿಂದ ಅದನ್ನು ದೃಢಪಡಿಸಿಕೊಳ್ಳುತ್ತಿದ್ದನು. ದೇವ ಮಗುವೇ, ನಿನ್ನೊಳಗೆ ಇಂಥ ಒಂದು ನಂಬಿಕೆ, ವಿಶ್ವಾಸವಿದೆಯಾ? ಕರ್ತನು ನಿನ್ನನ್ನು ಬಿಟ್ಟು ಅಗಲದೆಯೂ ನಿನ್ನನ್ನು ಕೈಬಿಡದೆಯೂ ಇರುವುದನ್ನು ನೀನು ಗ್ರಹಿಸಿರುವೆಯಾ? ನಿನ್ನ ಬಾಯಿಂದ ಕರ್ತನು ನಿನ್ನ ಪಕ್ಷದಲ್ಲಿರುವುದನ್ನು ಪದೇ ಪದೇ ಹರಿಕೆ ಮಾಡುವೆಯಾ? ಅಂದು ಯೆಹೋಶುವನು ಇಸ್ರಾಯೇಲರನ್ನು ನೋಡಿ, ನಾವು ನೋಡಿದ ದೇಶವು ಅತ್ಯುತ್ತಮವಾದದ್ದು, ಅದು ಹಾಲು ಜೇನು ಹರಿಯುವ ದೇಶ. ಕರ್ತನು ನಮ್ಮನ್ನು ಮೆಚ್ಚಿಕೊಂಡರೆ
ಅದರಲ್ಲಿ ನಮ್ಮನ್ನು ಸೇರಿಸುವನು ಎಂದನು. ಅರಣ್ಯಕಾಂಡ 14:8. ಅದೇ ರೀತಿ ಕರ್ತನು ಅವರ ಪಕ್ಕದಲ್ಲಿದ್ದು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಇಸ್ರಾಯೇಲರನ್ನು ಕರೆದುಕೊಂಡು ಹೋಗಿ ಸೇರಿಸಿದನು. ಕಾನಾನಿನಲ್ಲಿದ್ದ 7 ಜನಾಂಗಗಳ 31 ಅರಸರು ಇಸ್ರಾಯೇಲರನ್ನು ಎದುರಿಸಿ ಯುದ್ಧ ಮಾಡಿದರು. ಆದರೆ ಕರ್ತನು ಇಸ್ರಾಯೇಲರ ಪಕ್ಷದಲ್ಲಿರುವುದರಿಂದ ಪ್ರತಿಯೊಂದು ಯುದ್ಧದಲ್ಲಿ ಜಯಗಳಿಸುವಂತೆ ಕರ್ತನು ಅವರನ್ನು ಬಲಪಡಿಸಿದನು. ಅರಸನಾದ ದಾವೀದನು, ಕರ್ತನು ನನ್ನನ್ನು ಕಾಪಾಡುವನಾಗಿದ್ದರಿಂದ ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಾದರೂ ನಾನು ಹೆದರೆನು. ಕೀರ್ತನೆ 3:6. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಕರ್ತನು ನನ್ನ ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಕೀರ್ತನೆ 23:4. ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಕೀರ್ತನೆ 46:2-3. ದೇವಮಗುವೆ, ಕರ್ತನ ಪ್ರಸನ್ನತೆಯನ್ನು ನೀನು ಯಾವಾಗಲೂ ಗ್ರಹಿಸಬೇಕು. ಆತನು ನಿನ್ನ ಪಕ್ಷದಲ್ಲಿರುವುದನ್ನು ನಿನ್ನ ನಂಬಿಕೆಯ ಕಣ್ಣುಗಳಿಂದ ಕಾಣಬೇಕು. ನಿನ್ನ ಬಾಯಿಯನ್ನು ತೆರೆದು ಅದನ್ನು ಹರಿಕೆ ಮಾಡು. ಕರ್ತನು ನನಗೆ ಜೀವವೂ ಬಲವೂ ಆಗಿದ್ದಾನೆ. ಆತನೇ ನನ್ನ ದುರ್ಗವೂ ಕೋಟೆಯೂ ಬಲವೂ ಆಗಿದ್ದಾನೆ. ಕರ್ತನು ನನ್ನ ಸುತ್ತಲೂ ತನ್ನ ರಕ್ತವನ್ನು ಚಿಮುಕಿಸಿ ಅಗ್ನಿಗೋಡೆಯನ್ನು ಇಟ್ಟಿದ್ದಾನೆ. ಕರ್ತನು ತನ್ನ ರೆಕ್ಕೆಗಳಿಂದ ನಮ್ಮನ್ನು ಮರೆಮಾಡಿಕೊಂಡಿದ್ದಾನೆ. ಆದ್ದರಿಂದ ನೀನು ಕಾಯಲ್ಪಡುವೆ. ಕೀರ್ತನೆ 118:9. ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಕರ್ತನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ ಓದುತ್ತೇವೆ. ಕರ್ತನನ್ನು ಆಶ್ರಯಿಸುವುದು, ಕರ್ತನನ್ನು ಮೆಚ್ಚಿಸುವುದು, ಕರ್ತನು ತನ್ನ ಕಡೆಗಿದ್ದನೆಂಬುದನ್ನು ಕಂಡುಹಿಡಿಯುವುದೇ ದಾವೀದನಿಗೆ ಮುಖ್ಯವಾದ ಕಾರ್ಯವಾಗಿದ್ದಿತು. ಅದೇ ಅವನಿಗೆ ಧೈರ್ಯವನ್ನು, ದೃಢ ನಂಬಿಕೆಯನ್ನು ಕೊಟ್ಟಿತು, ಯುದ್ಧದಲ್ಲಿ ಜಯ ಕೊಟ್ಟಿತು. ಇಂದು ಪ್ರಪಂಚದ ಜನರು, ಪೊಲೀಸ್ ಅಧಿಕಾರಿಗಳು ತಮ್ಮ ಪಕ್ಷದಲ್ಲಿರುವುದೆಂದು ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಈ ಮಂತ್ರಿಯು ತನಗೆ ಗೊತ್ತಿರುವುದರಿಂದ ಹೇಗಾದರೂ ನನ್ನ ಕೆಲಸ ಆಗುತ್ತದೆ, ಇವರನ್ನು ಹಿಡಿದರೆ ಕಾಲೇಜಿನಲ್ಲಿ ಸೀಟು ಸಿಗುತ್ತದೆ ಎಂದೆಲ್ಲ ಹೇಳಿಕೊಂಡು ಜನರ ಮೇಲೆ ನಂಬಿಕೆ ಇಡುತ್ತಾರೆ. ಆದರೆ ಅರಸನಾದ ದಾವೀದನಾದರೋ, ನಾನು ಪ್ರಭುಗಳನ್ನು, ಮನುಷ್ಯರನ್ನು ನಂಬುವುದಿಲ್ಲ, ನನ್ನ ಭರವಸವು ಕರ್ತನೇ ಆಗಿದ್ದಾನೆ ಎನ್ನುತ್ತಾನೆ. ಕರ್ತನು ನಮ್ಮ ಕಡೆ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು? ಇದು ಒಂದು ಮುಖ್ಯ ಸವಾಲಿನ ಪ್ರಶ್ನೆ. ಒಮ್ಮೆ ನಾನು ಸಿಂಗಾಪುರಿಗೆ ಸೇವೆಗಾಗಿ ಹೋಗಿದ್ದಾಗ ಅಲ್ಲಿದ್ದ ಒಂದು ಕುಟುಂಬದವರು ನನ್ನ ಬಳಿ ಬಂದು ಸಂಭವನನ್ನು ಕುರಿತು ಹೇಳಿದರು. ಆ ಕುಟುಂಬಕ್ಕೆ ವಿರೋಧವಾಗಿ ಒಂದು ದೊಡ್ಡ ರೌಡಿಯ ಗುಂಪು ಎದ್ದಿತು. ಅವರ ನಾಯಕರು ಒಬ್ಬ ಕುಪ್ರಸಿದ್ಧನಾದ ಕಳ್ಳ. ಅನೇಕ ಕಳ್ಳತನಗಳನ್ನು ಮಾಡಿದ್ದನು. ಅವನಿಗೆ ಅನೇಕ ಕೆಲಸದವರಿದ್ದರು. ಅವನು ಈ ಮನೆಯಲ್ಲಿ ಕದಿಯುವಾಗ ಪೊಲೀಸರು ಅವನನ್ನು ಹಿಡಿದರು. ಅವನು ಬಿಡುಗಡೆ ಹೊಂದಿ ಹೊರಗೆ ಬಂದಾಗ ಈ ಮನೆಗೆ ವಿರೋಧವಾಗಿ ಮೂರ್ಖತನದಿಂದ ನಿಂತನು. ಅವರ ಕುಟುಂಬವನ್ನು ನಾಶ ಮಾಡುವುದಾಗಿ ಅವನು ಸವಾಲು ಹಾಕಿದನು. ಪದೇ ಪದೇ ಟೆಲಿಫೋನ್ ಮಾಡಿ ಭಯಪಡಿಸುತ್ತಿದ್ದನು. ಈ ಮನೆಯವರು ಹೊರಗೆ ಹೋಗಿ ಬರುವುದನ್ನೆಲ್ಲ ಕಣ್ಣಿಟ್ಟು ಗಮನಿಸುತ್ತಿದ್ದನು. ಈ ಮನೆಯವರಿಗೆ ಯಾವುದೇ ವಿಧವಾದ ಆಶ್ರಯವಿಲ್ಲ. ಅವರ 2 ಮಕ್ಕಳು ಶಾಲೆಯಲ್ಲಿ ಓದುತ್ತಿರುವುದರಿಂದ ಅವರ ರಕ್ಷಣೆ ಬಹುಮುಖ್ಯವಾಗಿದ್ದಿತು. ಅವನ ಬೆದರಿಸುವಿಕೆ ಒಂದೆಡೆ, ಆದರೆ ಅವನು ಇವರಿಗೆ ವಿರೋಧವಾಗಿ ಮಂತ್ರಗಳನ್ನು ಮಾಡುತ್ತಿದ್ದನು. ಇದರಿಂದಾಗಿ ಅವರಿಗೆ ವ್ಯಾಧಿಗಳು ಬರಲಾರಂಭಿಸಿದವು. ಅವರು ಆ ಸಮಸ್ಯೆಗಳನ್ನು ನನ್ನೊಂದಿಗೆ ಹೇಳಿಕೊಂಡರು. ನಾನು ತೀವ್ರವಾಗಿ ಪ್ರಾರ್ಥಿಸಿ
ಅವರನ್ನು ಬಲಪಡಿಸಿದೆನು. ಕರ್ತನು ನಿಮ್ಮ ಕಡೆ ಇದ್ದರೆ ನಿಮ್ಮನ್ನು ವಿರೋಧಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ಕರ್ತನ ರಕ್ತದ ಕೋಟೆಯೊಳಗೆ ಇದ್ದೀರಿ. ನಿಮ್ಮನ್ನು ಮುಟ್ಟುವವನು ಆತನ ಕಣ್ಣಿನ ಗುಡ್ಡೆಗಳನ್ನು ಮುಟ್ಟುವವನಾಗಿದ್ದಾನೆ ಎಂದೆನು. ಮತ್ತೊಂದು ಸಾರಿ ನಾನು ಸಿಂಗಾಪುರಿಗೆ ಹೋಗಿದ್ದಾಗ ಆ ಮನೆಯವರು ಭಾಳ ಸಂತೋಷದಿಂದ ನನ್ನ ಬಳಿ ನಮಗಿದ್ದಂಥ ಎಲ್ಲ ಹೋರಾಟಗಳು ನೀಗಿ ಹೋಯಿತು. ನಮಗೆ ವಿರೋಧವಾಗಿದ್ದಂಥ ಆ ರೌಡಿ ಕಾರಿನಲ್ಲಿ ಹೋಗ್ತಾ ಇದ್ದಾಗ ಮತ್ತೊಂದು ಕಾರು ಡಿಕ್ಕಿ ಹೊಡೆದು ಆ ರೌಡಿ ಅದೇ ಸ್ಥಳದಲ್ಲಿ ಸತ್ತು ಹೋದನು. ಕರ್ತನು ನಮಗಾಗಿ ಯುದ್ಧ ಮಾಡಿ ಅದ್ಭುತವಾಗಿ ನಮ್ಮನ್ನು ಬಿಡುಗಡೆ ಮಾಡಿದನು. ದೇವ ಮಕ್ಕಳಿಗೆ ವಿರೋಧವಾಗಿ ಎದ್ದಂಥ ಅವನನ್ನು ಕರ್ತನು ಮುರಿದನು. ರಸ್ತೆಯಲ್ಲಿ ಅವನ ಶರೀರ ಅನಾಥವಾಗಿ ಬಿದ್ದಿತ್ತು. ದೇವಜನರಿಗೆ ವಿರೋಧವಾಗಿ ಎದ್ದೇಳುವವರ ಅಂತ್ಯವು ಇದೆ. ದೇವ ಮಗುವೆ, ಕರ್ತನು ನಿನ್ನ ಕಡೆ ಇರುವುದನ್ನು ದೃಢವಾಗಿ ಅರಿತುಕೋ. ಮಂತ್ರವಾದಿಗಳಿಗೂ ಮಾಯವಿದ್ಯೆಗಳಿಗೂ ಭಯಪಡಬೇಡ. ಮೂಗಿನಲ್ಲಿ ಶ್ವಾಸ ಇರುವ ಮನುಷ್ಯನಿಗೆ ಭಯಪಡಬೇಡ. ಕರ್ತನು ದಾವೀದನೊಂದಿಗೆ ಇದ್ದುದರಿಂದ ಅವನನ್ನು ಹಿಂದಟ್ಟಿ ಬಂದ ಸೌಲನ ಕೈಗೆ ಅವನನ್ನು ತಪ್ಪಿಸಿದನು. ಕರ್ತನು ದಾನಿಯೇಲನೊಂದಿಗೆ ಇದ್ದದರಿಂದ ಸಿಂಹಗಳು ಅವನಿಗೆ ಕೇಡು ಮಾಡಲಾಗಲಿಲ್ಲ. ಆದರೆ ನಮ್ಮನ್ನು ಕುರಿತು ನಾವೇ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕಾಗಿದೆ. ಕರ್ತನು ನನ್ನ ಕಡೆ ಇದ್ದಾನಾ ಎಂಬುದನ್ನು ನಿನ್ನ ಅಂತರಾತ್ಮದೊಂದಿಗೆ ನೀನೇ ಕೇಳಿ ನೋಡು. ನಿನ್ನ ಮನಸಾಕ್ಷಿಯೊಂದಿಗೆ ಕೇಳಿ ನೋಡು. ದೇವ ಸನ್ನಿಧಾನದಲ್ಲಿ ನಿಂತು ಕೇಳಿ ನೋಡು. ನಿನ್ನ ಆತ್ಮವನ್ನು ಪರಿಶೋಧಿಸಿ ನೋಡು. ಅನೇಕ ಸಮಯಗಳಲ್ಲಿ ಕರ್ತನನ್ನು ನಾವು ಉದಾಸೀನ ಮಾಡಿ ಜೀವಿಸುತ್ತೇವೆ. ಕರ್ತನಿಗೆ ಮೆಚ್ಚುಗೆ ಇಲ್ಲದ ದಾರಿಯಲ್ಲಿ ನಡೆದು ಆತನನ್ನು ದುಃಖಪಡಿಸಿದ್ದೇವೆ. ಆತನನ್ನು ಹೊರಗೆ ನಿಲ್ಲಿಸಿದ್ದೇವೆ. ಅನೇಕರು ಕರ್ತನನ್ನು ಹೊರಗೆ ನಿಲ್ಲಿಸಿ ಚಲನಚಿತ್ರಗಳನ್ನು ನೋಡಲು ಹೋಗಿ ಬಿಡುತ್ತಾರೆ. ಕರ್ತನಿಗೆ ಇಷ್ಟವಿಲ್ಲದವರೊಂದಿಗೆ ಕೂಡಿ ವ್ಯರ್ಥವಾದ ಮಾತುಗಳನ್ನಾಡುತ್ತಾರೆ. ಆತನಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುವಾಗ ಕರ್ತನು ಸಹ ಕ್ಷಣ ಮಾತ್ರ ನಮ್ಮ ಕೈಬಿಡಬೇಕಾಗಿಯೂ ಕ್ಷಣ ಮಾತ್ರ ತನ್ನ ಮುಖವನ್ನು ನಮಗೆ ಮರೆಮಾಡಿಕೊಳ್ಳಬೇಕಾಗಿಯೂ ಬರಬಹುದು. ಆದ್ದರಿಂದ ಸ್ವಲ್ಪ ನಿಮ್ಮನ್ನು ಪರಿಶೋಧನೆ ಮಾಡಿ ನೋಡಿರಿ. ಆತನೆಂದು ನಿಮ್ಮನ್ನು ಬಿಟ್ಟಗಲುವಾತನಲ್ಲವೇ ಅಲ್ಲ. ನೀವು ಆತನನ್ನು ಬೇಡವೆಂದು ಉದಾಸೀನ ಮಾಡುವುದಾದರೆ ಆತನು ನಿಮ್ಮನ್ನು ಬಿಟ್ಟಗಲುವನು. ಸತ್ಯವೇದವು ನೀವು ಕರ್ತನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. 2 ಪೂರ್ವಕಾಲ ವೃತ್ತಾಂತ 15:2. ಕರ್ತನು ಸಂಸೋನನೊಂದಿಗೆ ಇದ್ದನು. ಆದ್ದರಿಂದ ಅವನು ಸಿಂಹದ ಬಾಯಿಯನ್ನು ಸೀಳಿ ಹಾಕಿದನು. ಕತ್ತೆಯ ದವಡೆಯಿಂದ 1000 ಫಿಲಿಷ್ಟಿಯರನ್ನು ಹೊಡೆದು ಕೊಂದನು. ಗಾಜಾ ನಗರದ ಬಾಗಿಲನ್ನು ಬೀಗದ ಸಮೇತ ಕಿತ್ತುಕೊಂಡು ಹೋದನು. 400 ನರಿಗಳನ್ನು ಹಿಡಿದು ಬಾಲಗಳನ್ನು ಒಂದಕ್ಕೊಂದು ಕಟ್ಟಿ ಬೆಂಕಿಯನ್ನು ಹೊತ್ತಿಸಿ ಫಿಲಿಷ್ಟಿಯರ ಬೆಳೆಯನ್ನು ನಾಶ ಮಾಡಿದನು. ಆದರೆ ಅವನ ಜೀವಿತದಲ್ಲಿ ಪಾಪವು ಸ್ವಲ್ಪ ಸ್ವಲ್ಪವಾಗಿ ನುಸುಳಲಾರಂಭಿಸಿದಾಗ ಅವನು ತನ್ನ ಪವಿತ್ರ ಜೀವಿತವನ್ನು ಹೊಲೆ ಮಾಡಿಕೊಂಡು ವೇಶ್ಯೆಯರಲ್ಲಿ ಹೋಗಲಾರಂಭಿಸಿದನು. ಅವನ ತಲೆಗೂದಲು ಕರ್ತನಿಗೆ ಪ್ರತಿಷ್ಠಿತವಾಗಿದ್ದಿತು. ಆ ರಹಸ್ಯವನ್ನು ಅವನು ಕಾಪಾಡಿಕೊಳ್ಳದೆ ವೇಶ್ಯೆಯ ಬಳಿ ಅದನ್ನು ಹೊರಗೆಡಹಿದನು. ಕೊನೆಗೆ ಅವನ ತಲೆಗೂದಲು ಬೋಳಿಸಲ್ಪಟ್ಟಾಗ ಅವನ ಪ್ರತಿಷ್ಠೆಯ ಜೀವಿತ ಮುರಿದು ಬಿತ್ತು. ಕರ್ತನು ಅವನನ್ನು ಬಿಟ್ಟು ದೂರವಾದನು. ಆದರೆ ಕರ್ತನು ತನ್ನನ್ನು ಬಿಟ್ಟು ಹೋಗಿದನೆಂದು ಅವನಿಗೆ ತಿಳಿಯಲಿಲ್ಲ. ನ್ಯಾಯಸ್ಥಾಪಕ 16:20. ಅಯ್ಯೋ, ಅದು ಎಷ್ಟು ಪರಿತಾಪ! ಫಿಲಿಷ್ಟಿಯರು ಅವನನ್ನು ಹಿಡಿದು ಕಟ್ಟಿ 2 ಕಣ್ಣುಗಳನ್ನು ಕಿತ್ತು ಹಾಕಿ ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿದರು.
ಅವನು ಒಂದು ನೋಟದ ವಸ್ತುವಾಗಿ ಮಾರ್ಪಟ್ಟನು. ಒಂದು ಸತ್ಯ ಸಂಗತಿಯನ್ನು ಕೆಲವು ವರ್ಷಗಳ ಹಿಂದೆ ನಾನು ಕೇಳಿದೆನು. ಕರ್ತನಿಂದ ವರಗಳನ್ನು ಹೊಂದಿದಂಥ ಒಬ್ಬ ದೇವಸೇವಕರು ಅಶುದ್ಧಾತ್ಮ ಪೀಡಿತಳಾಗಿದ್ದ ಒಬ್ಬ ಹೆಣ್ಣು ಮಗಳಿಗಾಗಿ ಪ್ರಾರ್ಥಿಸಲು ಹೋಗಿದ್ದರು. ಅವರು ಆ ಮನೆಯೊಳಗೆ ಹೋಗುವುದಕ್ಕೆ ಮೊದಲು ಆ ಪಿಶಾಚಿ ಕೂಗುತ್ತಾ ಓಡಿಹೋಯಿತು. ಅವರು ಮನೆಯೊಳಗೆ ಬಂದಾಗ ಅಶುದ್ಧಾತ್ಮವು ಅವಳನ್ನು ಬಿಟ್ಟು ಹೋಗಿ ಅವಳು ಸುಖವಾಗಿರುವುದನ್ನು ಕಂಡರು. ಮನೆಯವರು ಸೇವಕರನ್ನು ಗೌರವಿಸಿ ಕಾಣಿಕೆ ಕೊಟ್ಟು ಕಳಿಸಿದರು. ಆದರೆ ಆಕೆ ಕ್ರಿಸ್ತನನ್ನು ಅಂಗೀಕರಿಸಲಿಲ್ಲ. 2 ವರ್ಷಗಳು ಕಳೆದ ಬಳಿಕ ಪುನಃ ಆ ಸಹೋದರಿಗೆ ಪಿಶಾಚಿ ಹಿಡಿದುಕೊಂಡಿತು. ಅದೇ ಸೇವಕರ ಬಳಿ ಹೋಗಿ ವಿಷಯವನ್ನು ತಿಳಿಸಿ ಅವರನ್ನು ಕರೆತಂದರು. ಅವರು ಮನೆಯೊಳಗೆ ಬಂದರು. 1 ಗಂಟೆ ಹೊತ್ತು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಕರ್ತನ ಸನ್ನಿಧಾನದಲ್ಲಿ ತನ್ನ ಹೃದಯವನ್ನು ಒಯ್ದು ಪ್ರಾರ್ಥಿಸಿದರು. ಕರ್ತನ ವಾಗ್ದಾನಗಳನ್ನೆಲ್ಲ ಉಪಯೋಗಿಸಿ ಆ ಹೆಣ್ಣಿನ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ ಮೇಲೆ ದೈವ ಅವಳನ್ನು ಬಿಟ್ಟು ಹೋಯಿತು. ಆತನು ಕಾಣಿಕೆ ತೆಗೆದುಕೊಂಡು ಹೋಗಿಬಿಟ್ಟರು. ಆಕೆಯು ಕ್ರಿಸ್ತನನ್ನು ಅಂಗೀಕರಿಸಲಿಲ್ಲ. 3 ವರ್ಷಗಳು ಕಳೆದ ನಂತರ ಆಕೆಗೆ ಅದೇ ದೈವ ಹಿಡಿದುಕೊಂಡಿತು. ಸೇವಕರು ವಿಷಯ ತಿಳಿದು ಬಂದರು. ಅವರು ಆ ಮನೆಯೊಳಗೆ ಬರುತ್ತಲೇ ಆ ದೈವ ಅವರನ್ನು ಕುರಿತು, ಅಯ್ಯ ಬೋಧಕರೇ, ನೀವು ಮೊಟ್ಟಮೊದಲು ಬಂದಾಗ ಯೇಸು ನಿಮ್ಮೊಂದಿಗೆ ಇದ್ದದರಿಂದ ಬೆಂಕಿಯಂತೆ ಆತನು ಪ್ರಕಾಶಿಸುತ್ತಿದ್ದರಿಂದ ನೀವು ದೂರದಲ್ಲಿ ಬರುವಾಗಲೇ ನನಗೆ ಇರಲಾಗಲಿಲ್ಲ. ನಾನು ಓಡಿ ಹೋದೆನು. ಆದರೆ 2 ವರ್ಷಗಳು ಕಳೆದು ನೀವಿಲ್ಲಿ ಬರುವಾಗ ನಿಮ್ಮೊಳಗೆ ಯೇಸು ಇಲ್ಲ. ಆದರೆ ನೀವು 1 ಗಂಟೆ ಪ್ರಾರ್ಥಿಸುವಾಗ ಯೇಸು ನಿಮಗೆ ಸಹಾಯಕನಾಗಿ ಬಂದದರಿಂದ ನಾನಿಲ್ಲಲಾಗದೆ ಓಡಿ ಹೋದೆನು. ನೀವು ಈಗ ಬೇಕೆಂದೇ ಪಾಪ ಮಾಡಿ ವಂಚನೆಯ ಜೀವಿತ ನಡೆಸುತ್ತಿದ್ದೀರಿ. ನಿಮ್ಮಿಂದ ನನ್ನನ್ನು ಓಡಿಸಲಾಗುವುದಿಲ್ಲ. ನೀವು ಮರ್ಯಾದೆಯಾಗಿ ಇಲ್ಲಿಂದ ಹೋಗಿಬಿಡಿರಿ. ಇಲ್ಲದಿದ್ದರೆ ನಾನೇ ನಿಮ್ಮನ್ನು ಓಡಿಸಬೇಕಾಗುತ್ತದೆ ಎಂದು ಹೇಳಿತು. ಇದನ್ನು ಕೇಳಿದ ಸೇವಕರು ಬಹಳ ದುಃಖದಿಂದ ಅಲ್ಲಿಂದ ಹೊರಟು ಹೋದರು. ಕಾರಣವೇನು? ಕರ್ತನು ಆತನೊಂದಿಗೆ ಇಲ್ಲ. ಅಂದು ಮೋಸೆ ಕರ್ತನ ಪ್ರಭಾವವನ್ನು ಆತನ ದರ್ಶನವನ್ನು ಬಯಸಿ ಮೊರೆಯಿಟ್ಟನು. ನೀನು ನಮ್ಮ ಜೊತೆಗೆ ಬಾರದಿದ್ದರೆ ನಮ್ಮನ್ನು ಇಲ್ಲಿಂದ ಹೊಗಗೊಡಿಸಬೇಡ. ನನಗೂ ನನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು? ಇದರಿಂದ ನಾನು ನನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲ ಜನಗಳಿಗಿಂತಲೂ ವಿಶೇಷವಾಗಿದೆಂಬುದು ತೋರುವುದು ಅಂದನು. ವಿಮೋಚನಕಾಂಡ 33, 15, 16. ಹೌದು, ಕರ್ತನು ನಮ್ಮೊಂದಿಗೆ ಬರುವುದೇ ನಮ್ಮ ಹೆಚ್ಚುಗಾರಿಕೆ, ಹೆಮ್ಮೆ, ಎಲ್ಲವೂ. ಆತನು ನಮ್ಮೊಂದಿಗಿರುವುದೇ ನಮ್ಮ ಬಲ, ಆದರಣೆ. ನೀನು ಕರ್ತನ ಪಕ್ಷದಲ್ಲಿರುವೆಯಾ? ಆದಿಪ್ರೀತಿಯಲ್ಲಿ ನೆಲೆಗೊಂಡಿರುವೆಯಾ? ಒಂದು ವೇಳೆ ನೀನು ದೇವರನ್ನು ಬಿಟ್ಟು ದೂರವಾದ ಸ್ಥಿತಿಯಲ್ಲಿರುವೆಯಾದರೆ ಇದನ್ನು ಓದುತ್ತಿರುವ ಆ ವೇಳೆಯಲ್ಲಿ ಕರ್ತನ ಬಳಿ ಬಂದು ಕಣ್ಣೀರಿನಿಂದ ಪ್ರಾರ್ಥಿಸಿ ದೇವರ ಕಡೆಗೆ ತಿರುಗಿಕೋ. ಹಿಂಜಾರುವಿಕೆಯಿಂದ ನಿನ್ನನ್ನು ಸರಿಪಡಿಸಿಕೋ. ಯೇಸು ನಿನ್ನ ಮೇಲೆ ಕರುಣೆಯುಳ್ಳತನೇ ಆಗಿದ್ದಾನೆ. ಹಿಂದೆ ನಿನ್ನನ್ನು ಪರಿಶೋಧಿಸಿ ನೋಡು. ಕರ್ತನು ನಿನ್ನ ಕಡೆ ಇದ್ದಾನೆಯೋ? ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ.
ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.